ಹೈಕಮಾಂಡ್ ಅಂಗಳದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಚೆಂಡು ತಲುಪಿದೆ. ಇವತ್ತು ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಿದ್ದು ಜೊತೆಯೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಸಹ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಅವರ ಹೋಗಿರುವಂಥ ಬೆನ್ನಲ್ಲೇ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಸಹ ದೆಹಲಿಗೆ ಹೊರಡ್ತಾ ಇದ್ದಾರೆ. ಸೊ ಎಲ್ಲ ನಾಯಕರು ಸಹ ಕೂತು ಇವತ್ತು ಚರ್ಚೆ ಮಾಡ್ತಾರೆ. ಅಂತಿಮ ಘಟ್ಟಕ್ಕೆ ಬಂದಿದೆ ಸಂಪುಟ ವಿಸ್ತರಣೆಯ ವಿಚಾರ. ಸೊ ಈಗಾಗಲೇ ಫೈನಲ್ ಆಗಿ ಇದೆಲ್ಲವೂ ಸಹ ಆಗಲೇಬೇಕಾಗಿದೆ. ಈ ತಿಂಗಳ ಅಂತ್ಯದ ಒಳಗಾಗಿ ಸಂಪುಟ ಫುಲ್ ಪ್ಲೆಜ್ಡ್ ಕ್ಯಾಬಿನೆಟ್ ಅನ್ನುವಂಥದ್ದು ರಚನೆ ಆಗಲೇಬೇಕಾಗಿದೆ. ಯಾಕೆಂದರೆ ಅಧಿವೇಶನಕ್ಕೂ ಮುಂಚಿತವಾಗಿ ಮುಂಗಾರು ಅಧಿವೇಶನಕ್ಕೂ ಮುಂಚಿತವಾಗಿ ಅಸೆಂಬ್ಲಿ ಸೆಷನ್ಗೂ ಮುಂಚಿತವಾಗಿ ಇದೆಲ್ಲವೂ ಸಹ ನಡಿಬೇಕಾಗಿದೆ. ಇಲ್ಲಾಂದರೆ ಪ್ರತಿಪಕ್ಷಗಳು ಹೂಡುವಂಥ ಬಾಣಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಯಾರೂ ಇರೋದೇ ಇಲ್ಲ ಅಂತ. ಆಮೇಲೆ ರಾಜ್ಯದಲ್ಲಿ ಬರಗಾಲದ ವಿಚಾರ ಇದೆಲ್ಲ ತಾಂಡವಾಡ್ತಾ ಇರ್ತಕ್ಕಂಥದ್ದು. ಕೃಷಿ ಸಚಿವರು ಇಲ್ಲದೆ ಇರತಕ್ಕಂಥ ಸಮಸ್ಯೆ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಸಹ ಡೆಲ್ಲಿಗೆ ಹೋಗ್ತಾ ಇದ್ದಾರೆ.